ಮುಸ್ಲಿಮೇತರರಿಂದ ಜೆಜಿಯಾ ಟ್ಯಾಕ್ಸ್ ಅನ್ನ ವಸೂಲಿ ಮಾಡಬೇಕು ಅಂತ ಈ ಮುಸ್ಲಿಂ ಇಮಾಮ್ ಒಬ್ಬ ಹೇಳ್ತಾ ಇದ್ದಾನೆ. ಜೆಜಿಯಾ ಟ್ಯಾಕ್ಸ್ ಅಂದ್ರೆ ಏನು? ಮುಸ್ಲಿಮರ ವಿರುದ್ಧ, ಕುರಾನ್ನ ವಿರುದ್ಧ ದಂಗೆ ಏಳುವವರ ವಿರುದ್ಧ ಅವರ ರಕ್ತಕ್ಕೆ ಪ್ರತಿಯಾಗಿ ತೆಗೆದುಕೊಳ್ಳುವಂತಹ ಟ್ಯಾಕ್ಸ್ ಅಂತೆ ಇದು. ಇಸ್ಲಾಂ ತುಂಬಾ ಕರುಣೆ ಹೊಂದಿರುವಂತಹ ಧರ್ಮ ಅಂತೆ. ಹಾಗಾಗಿ ಅವರು ಯಾರನ್ನು ಕೊಲ್ಲೋದಿಲ್ಲ, ಬದಲಾಗಿ ಈ ಜೆಜಿಯಾ ಟ್ಯಾಕ್ಸ್ ಅನ್ನ ಪಡ್ಕೊಳ್ತಾರಂತೆ. ಬ್ರಿಟನ್ ನಲ್ಲಿ ಕೂತ್ಕೊಂಡು ಈತ ಈ ರೀತಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಬ್ರಿಟನ್ ಇಸ್ಲಾಮೀಕರಣ ಆಗುವಂತಹ ದಿನ ಸಮೀಪ ಬರ್ತಾ ಇದೆ ಅಂತ ಅರ್ಥ. ಹಿಂದೂ ಧರ್ಮ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇದೆ, ವಿಕಸನ ಆಗ್ತಾ ಇದೆ. ಆದ್ರೆ ಈತ ಮಾತ್ರ ಹಳೇ ಕಾಲದ ಜೆಜಿಯಾ ಟ್ಯಾಕ್ಸ್ ಬಗ್ಗೆ ಈಗಲೂ ಮಾತಾಡ್ತಾ ಇದ್ದಾನೆ. ನಮಸ್ಕಾರ. ಮಹಾನ್ ವಿದ್ವಾಂಸ ಅಂತ ಕರೆಸಿಕೊಳ್ಳುವಂತಹ ಯುಕೆಯ ಒಬ್ಬ ಇಮಾಮ್ ನಾನ್ ಮುಸ್ಲಿಮರಿಂದ ಅಂದ್ರೆ ಮುಸ್ಲಿಮೇತರರಿಂದ ಜೆಜಿಯಾ ಟ್ಯಾಕ್ಸ್ ಅನ್ನ ಪಡೆದುಕೊಳ್ಬೇಕು, ವಸೂಲಿ ಮಾಡಬೇಕು ಅಂತ ಹೇಳಿದ್ದಾನೆ. ಆತ ಏನು ಹೇಳಿದ್ದಾನೆ ಅನ್ನೋದನ್ನ ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ. So again, jizya, we start saying like this, like that. There's no need. And just to clarify as well, yes, jizya is taken from the non-Muslims. We take the jizya from the non-Muslims, the combatants, the enemies of Allah and His Rasul sallallahu alaihi wasallam. In exchange, and when we say like tax, it's not like a council tax or road tax that you're paying. You understand? And I'll get to that point as well. Is we're taking in exchange for your blood, for your life. Do you understand? We're taking it in exchange for your blood, for your life. This is mentioned by the commentators of the Quran as well. The Mufassirin, they've explained, the Fuqaha have gone into detail. And why are we taking this is because you are a rebellion. You are rebellious against Allah and His Rasul sallallahu alaihi wasallam. And because we have mercy, Islam has mercy, we're saying you pay the jizya. And again, we don't want to get into the discussion of how much and how much is stipulated, and the Fuqaha have explained this. But when you give the jizya to the Imam, the commander of the Mujahideen or whoever's in charge at the time, then what we are guaranteeing you is a protection for yourself, for your property, for your family, for your children, and also we will fight off or fend off the enemy that attacks you. ಈ ವಿಡಿಯೋದಲ್ಲಿ ಆತ ಏನ್ ಹೇಳಿದಾನೆ ಗೊತ್ತಾ? ರೋಡ್ ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು ಅಂತ ನೀವೇನೇನೇ ಕಟ್ಟಿದ್ರು ಕೂಡ ಅದರಿಂದ ಮುಸ್ಲಿಮರಿಗೆ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಇಲ್ಲ. ನಾವು ಜೆಜಿಯಾ ಟ್ಯಾಕ್ಸ್ ಅನ್ನ ಒಂದು ವೇಳೆ ಮುಸ್ಲಿಮೇತರರಿಂದ ಪಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಕುರಾನ್ಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದ್ದೀವಿ ಅಂತ ಆಗುತ್ತೆ. ಇವನ್ ಕುರಾನ್ ನಲ್ಲಿ ಕೂಡ ಜೆಜಿಯಾ ಟ್ಯಾಕ್ಸ್ ಬಗ್ಗೆ ಉಲ್ಲೇಖ ಇದೆ. ಇಸ್ಲಾಂನ ವಿರುದ್ಧ, ಮುಸ್ಲಿಮರ ವಿರುದ್ಧ, ಕುರಾನ್ನ ವಿರುದ್ಧ ಯಾರು ಮಾತನಾಡ್ತಾರೋ ಅವರ ಹುಟ್ಟಡಗಿಸಬೇಕು, ಅಂಥವರನ್ನ ನಾವು ಮಟ್ಟ ಹಾಕಬೇಕು, ಅಂಥವರನ್ನ ನಾವು ಹೆಡೆಮುರಿ ಕಟ್ಟಬೇಕು, ಇಲ್ಲ ಅಂದ್ರೆ ಅವರ ರಕ್ತಕ್ಕೆ ಪ್ರತಿಯಾಗಿ ನಾವು ಈ ತೆರಿಗೆಯನ್ನ ಪಡ್ಕೊಳ್ಬೇಕು ಅಂತಿದೆ. ನಮ್ಮ ಇಸ್ಲಾಂ ಅನ್ನುವಂಥದ್ದು ಬಹಳ ಕರುಣೆ ತುಂಬಿದಂತಹ ಧರ್ಮ. ಹಾಗಾಗಿ ನಾವು ಎಲ್ಲರನ್ನು ಕೊಲ್ಲಬೇಕಂತ ಅವಶ್ಯಕತೆ ಇಲ್ಲ, ಕೊಲ್ಲಬೇಕಾಗಿಲ್ಲ. ಯಾರು ನಮಗೆ ಟ್ಯಾಕ್ಸ್ ಅನ್ನ ನೀಡ್ತಾರೋ ಅವರಿಗೆ ನಾವು ಕ್ಷಮಾದಾನವನ್ನ ನೀಡ್ತೀವಿ. ಯಾಕಂದ್ರೆ ನಮ್ಮದು ಬಹಳ ಕರುಣೆ ಇರುವಂತಹ, ದಯೆ ಇರುವಂತಹ ಧರ್ಮ ಅಂತ ಈ ವ್ಯಕ್ತಿ ಹೇಳ್ತಾನೆ. ಅಂದಹಾಗೆ ಈ ರೀತಿಯಾಗಿ ಪ್ರವಚನವನ್ನ ನೀಡಿರುವಂತಹ ಈ ಪುಣ್ಯಾತ್ಮನ ಹೆಸರು ಹೈತಮ್ ಅಲ್ ಹದ್ದಾದ್ ಅಂತ ಹೇಳಿ. ಇವನು ಯುರೋಪ್ನಲ್ಲಿರುವ ಇಸ್ಲಾಮಿಕ್ ಕೌನ್ಸಿಲ್ನ ಫತ್ವಾ ಕಮಿಟಿಯ ಮುಖ್ಯಸ್ಥ. ಇವತ್ತು ಜಗತ್ತಿನಲ್ಲಿರುವಂತಹ ಯಾವುದೇ ದೇಶಗಳಲ್ಲಿ, ಈವನ್ ಮುಸ್ಲಿಂ ದೇಶಗಳಲ್ಲಿ ಕೂಡ ಈ ಒಂದು ಜೆಜಿಯಾ ಟ್ಯಾಕ್ಸ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಆದರೂ ಕೂಡ ಈ ವ್ಯಕ್ತಿ ನಾವು ಮುಸ್ಲಿಮೇತರರಿಂದ ಜೆಜಿಯಾ ಟ್ಯಾಕ್ಸ್ ಅನ್ನ ಪಡ್ಕೊಳ್ಬೇಕು ಅಂತ ಬೊಗಳೆ ಬಿಡ್ತಾ ಇದ್ದಾನೆ. ಅಂದಹಾಗೆ ಈ ಮನುಷ್ಯ ಎಲ್ಲಿರೋದು ಗೊತ್ತಾ? ಅವನಿರೋದು ಇಂಗ್ಲೆಂಡ್ ನಲ್ಲಿ. ಇಂಗ್ಲೆಂಡ್ ಕ್ರಿಶ್ಚಿಯನ್ ದೇಶ, ಅದರಲ್ಲೂ ಕ್ರಿಶ್ಚಿಯನ್ ಸೆಕ್ಯುಲರ್ ದೇಶ. ಆ ದೇಶದಲ್ಲಿ ಕೂತ್ಕೊಂಡು ಇವನು ಜೆಜಿಯಾ ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಇವನು ಎಲ್ಲಿಂದಾನೋ ಇಂಗ್ಲೆಂಡ್ಗೆ ಹೋಗಿ ಆ ಕ್ರಿಶ್ಚಿಯನ್ ದೇಶದಲ್ಲಿ ಕೂತ್ಕೊಂಡು ನಾವು ಜೆಜಿಯಾ ಟ್ಯಾಕ್ಸ್ ಅನ್ನ ಪಡ್ಕೊಳ್ಬೇಕು, ಮುಸ್ಲಿಮೇತರರಿಂದ ನಾವು ತೆರಿಗೆಯನ್ನ ಪಡ್ಕೊಳ್ಬೇಕು, ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ದಾನೆ. ಈ ರೀತಿಯಾಗಿ ಆರಾಮಾಗಿ ಯಾಕೆ ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಬ್ರಿಟನ್ ಅನ್ನುವಂಥದ್ದು ಪರಮ ವಾಕ್ ಸ್ವಾತಂತ್ರ್ಯ ಇರುವಂತಹ ದೇಶ. ಸೊ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ ಇಂಥವರಿಗೆಲ್ಲ ವಾಕ್ ಸ್ವಾತಂತ್ರ್ಯ ಬೇಕಾ ಅಂತ ಅನ್ಸುತ್ತೆ. ಇವನು ಇಂಗ್ಲೆಂಡ್ ನಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಬೊಗಳೆ ಬಿಡ್ತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವನ ಈ ಮಾತುಗಳು ಏನು ಸೂಚಿಸುತ್ತೆ ಗೊತ್ತಾ? ಬ್ರಿಟನ್ ಇಸ್ಲಾಮೀಕರಣ ಆಗುವಂತಹ ದಿನಗಳು ತುಂಬಾನೇ ಸಮೀಪ ಇದೆ, ಆ ದಿನ ಹತ್ರ ಬರ್ತಾ ಇದೆ ಅನ್ನುವಂತಹ ಸೂಚನೆಯನ್ನ ಈತನ ಮಾತುಗಳು ನೀಡ್ತಾ ಇದೆ. ಇವನು
ಆ ವಿಡಿಯೋದಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದಾನೆ. ಏನಂತ? ಗಾರ್ಡಿಯನ್ ಪತ್ರಿಕೆಯಲ್ಲಿ ಬಂದಿರುವಂತಹ ವರದಿಯ ಪ್ರಕಾರ ಇಡೀ ಜಗತ್ತಿನಲ್ಲಿ ಇಸ್ಲಾಂನ ಮೇಲೆ ಆಗುವಂತಹ ದಾಳಿಯ ಪ್ರಮಾಣ 73% ಹೆಚ್ಚಾಗಿದೆ ಅಂತ ಈತ ಹೇಳಿದ್ದಾನೆ. ಸೊ ಈತನ ಮಾತಿನ ಪ್ರಕಾರವೇ ಇಡೀ ಜಗತ್ತಿನಲ್ಲಿ ನಡೆದಿರುವಂತಹ ಎಲ್ಲಾ ದಾಳಿಗಳನ್ನ, ಈವನ್ ಭಯೋತ್ಪಾದಕ ದಾಳಿಗಳನ್ನೂ ಕೂಡ ನೋಡಿದ್ರೆ ಅಲ್ಲಿ ಟಾರ್ಗೆಟ್ ಆಗಿರುವವರು ಯಾರು? ಮುಸ್ಲಿಮರು ಅಥವಾ ನಾನ್ ಮುಸ್ಲಿಂಗಳು? ಆಫ್ಕೋರ್ಸ್ ಮುಸ್ಲಿಮರ ಮೇಲೂ ದಾಳಿಗಳಾಗಿದೆ. ಎಲ್ಲಿ? ಗಾಜಾದಲ್ಲಿ. ಯಾಕೆ ಆ ದಾಳಿ ಆಯಿತು? ಯಾಕಂದ್ರೆ ಹಮಾಸ್ ಇಸ್ರೇಲ್ನ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿದ್ರಿಂದಾನೇ ಆಗಿದ್ದು. ತಮ್ಮಷ್ಟಕ್ಕೆ ತಾವಿದ್ದ ಇಸ್ರೇಲ್ನ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿ ಅವರ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಜನರನ್ನ ಒತ್ತೆಯಾಳುಗಳನ್ನಾಗಿಟ್ಕೊಂಡು ಮಹಿಳೆಯರು ಮಕ್ಕಳು ಅಂತಾನು ನೋಡದೆ ಅವರ ಮೇಲೆ ದಾಳಿ ಮಾಡಿ ಸಾವಿರಾರು ಜನರನ್ನ ಸಾಯಿಸಿದ್ಯಾರು? ಹಮಾಸ್. ಸೊ ಇದಕ್ಕೆ ಇಸ್ರೇಲ್ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ. ಈ ಒಂದು ಪ್ರತೀಕಾರವನ್ನ ಈತ ಏನ್ ಹೇಳ್ತಿದ್ದಾನೆ? ಜನಾಂಗೀಯ ದಾಳಿ ಅಂತ ಹೇಳ್ತಾ ಇದ್ದಾನೆ. ಇದು ಜನಾಂಗೀಯ ದಾಳಿ ಅಲ್ಲ, ಇದು ಯುದ್ಧ. ಯುದ್ಧಕ್ಕೂ ಜನಾಂಗೀಯ ದಾಳಿಗೂ ಅನೇಕ ವ್ಯತ್ಯಾಸಗಳಿವೆ. ಯುದ್ಧನೇ ಬೇರೆ, ಜನಾಂಗೀಯ ದಾಳಿನೇ ಬೇರೆ. ನಮ್ಮ ದೇಶದಲ್ಲೂ ಕೂಡ ಕೆಲವು ಬುದ್ಧಿವಂತರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಸ್ರೇಲ್ ನಡೆಸಿದ್ದು ಜನಾಂಗೀಯ ದಾಳಿ, ಅದನ್ನು ನಾವು ಖಂಡಿಸ್ತೀವಿ ಅಂತ ಹೇಳಿ ಪ್ಯಾಲೆಸ್ಟೀನ್ ಅನ್ನುವಂಥ ಹೆಸರು ಬರೆದಿರುವಂತಹ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ಪಾರ್ಲಿಮೆಂಟಿಗೂ ಹೋದ್ರು. ಈ ವಿಚಾರಗಳೆಲ್ಲ ಈಗ ಸದ್ಯಕ್ಕೆ ಬದಿಯಲ್ಲಿರ್ಲಿ. ಈಗ ಈ ಜೆಜಿಯಾ ಟ್ಯಾಕ್ಸ್ ಅಂದ್ರೇನು ಅದನ್ನ ಒಂದ್ ಸ್ವಲ್ಪ ಹೇಳ್ತೀನಿ. ಜೆಜಿಯಾ ಟ್ಯಾಕ್ಸ್ ಅಂತ ಹೇಳಿದ್ರೆ ಮುಸ್ಲಿಮೇತರರಿಂದ ಮುಸ್ಲಿಮರು ಪಡೆದುಕೊಳ್ತಾ ಇದ್ದಂತಹ ಟ್ಯಾಕ್ಸ್. ಭಾರತದಲ್ಲಿ ಈ ಒಂದು ಜೆಜಿಯಾ ಟ್ಯಾಕ್ಸ್ ಅನ್ನ ಜಾರಿಗೆ ತಂದಿದ್ದೆ ಕುತುಬುದ್ದೀನ್ ಐಬಕ್. ಅವನ ನಂತರ ಅಕ್ಬರ್ ಬಂದು ಈ ಒಂದು ಟ್ಯಾಕ್ಸ್ ಬೇಡ, ಇದನ್ನ ತೆಗೆದುಕೊಳ್ಳೋದು ಬೇಡ ಅಂತ ನಿಲ್ಲಿಸ್ತಾನೆ. ಅವನಾದ ಮೇಲೆ ಬಂದಂತಹ ಔರಂಗಜೇಬ ಈ ಒಂದು ಟ್ಯಾಕ್ಸ್ ಅನ್ನ ಮತ್ತೆ ಆರಂಭ ಮಾಡ್ತಾನೆ. ಜೆಜಿಯಾ ಟ್ಯಾಕ್ಸ್ ಅನ್ನ ಯಾರು ದುಡಿತಾ ಇದ್ದಾರೆ, ಯುವಕರು, ಅವರು ಕೊಡಬೇಕಾಗಿತ್ತು. ಮಹಿಳೆಯರು, ವೃದ್ಧರು, ಅಂಗವಿಕಲರು, ಸೇನೆಯಲ್ಲಿ ಕೆಲಸ ಮಾಡುವವರು, ಮಕ್ಕಳು ಈ ಟ್ಯಾಕ್ಸ್ ಅನ್ನ ಕೊಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಈ ಮುಸ್ಲಿಮೇತರರಲ್ಲಿ ಯಾರೆಲ್ಲ ಟ್ಯಾಕ್ಸ್ ಅನ್ನ ಕೊಡೋದಕ್ಕೆ ಒಪ್ಕೊಳ್ತಾ ಇರಲಿಲ್ಲ ಅವರನ್ನ ಜೈಲಿಗೆ ಹಾಕ್ತಾ ಇದ್ರಂತೆ, ಜೊತೆಗೆ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರಂತೆ. ಈ ಒಂದು ಜೆಜಿಯಾ ಟ್ಯಾಕ್ಸ್ ಅನ್ನುವಂಥದ್ದು ಒಂದಾನೊಂದು ಕಾಲದಲ್ಲಿತ್ತು, ಆದ್ರೆ ಈಗ ಇಲ್ಲ. ಕುರಾನ್ನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳ್ತಾರೆ, ಫೈನ್. ಆದ್ರೆ ಈಗ ಮನುವಾದದಲ್ಲಿದ್ದದ್ದೆಲ್ಲ ಚಾಲ್ತಿಯಲ್ಲಿಲ್ಲ. ಅದನ್ನ ಯಾರು ಈಗ ಆಚರಣೆ ಮಾಡ್ತಾ ಇಲ್ಲ. ಕಾಲಕ್ಕೆ ತಕ್ಕ ಹಾಗೆ ಹಿಂದೂ ಧರ್ಮ ಅನ್ನುವಂಥದ್ದು ವಿಕಸನ ಆಗ್ತಾನೆ ಬರ್ತಾ ಇದೆ. ಯಾವುದು ಬೇಕು ಅದನ್ನ ಮಾತ್ರ ಹಿಂದೂ ಧರ್ಮ ತೆಗೆದುಕೊಂಡು ಮುಂದುವರಿತಾ ಇದೆ. ಆದ್ರೆ ಈಗಲೂ ಕೂಡ ವಿಕಸನ ಆಗದೆ ಅದೇ ಹಳೆಯ ಜೆಜಿಯಾ ಟ್ಯಾಕ್ಸ್ ಬಗ್ಗೆ ಈಗಲೂ ಮಾತನಾಡ್ತಾ ಇರುವಂತಹ ಇಂತಹ ಪುಣ್ಯಾತ್ಮನ ಪ್ರವಚನವನ್ನ, ಪುಣ್ಯಾತ್ಮನ ಮಾತುಗಳನ್ನ ಕೇಳಿಸಿಕೊಳ್ಳುವಂಥವರು ಏನಾಗಬಹುದು, ಅವರ ಪರಿಸ್ಥಿತಿ ಏನಿರಬಹುದು, ಇದನ್ನೆಲ್ಲ ಯೋಚನೆ ಮಾಡಿದ್ರೆ ನಿಜಕ್ಕೂ ಭಯ ಆಗತ್ತೆ. ಇಂಥವರನ್ನ ತನ್ನ ದೇಶದಲ್ಲಿ ಇಟ್ಕೊಂಡಿರುವಂತಹ ಬ್ರಿಟನ್ನ ಮುಂದಿನ ಪರಿಸ್ಥಿತಿ ಏನು, ಬ್ರಿಟನ್ನ ಭವಿಷ್ಯ ಏನು ಅನ್ನೋದನ್ನ ನೀವೇ ಒಂದ್ಸಲ ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.